ಎಸ್ ಸ್ವಾಮೀಜಿಗಳು ಲಿಂಗೈಕ್ಯರಾಗಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಪ್ರಸಾದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್ ಅವರೇ ನಮಸ್ತೆ. ನಮಸ್ಕಾರ. ಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದಾರೆ, ಅವರ ಬಗ್ಗೆ ನಿಮ್ಗೆ ಎಷ್ಟು ತಿಳಿದಿತ್ತು? ಮಠದ ಬಗ್ಗೆ ಆಗ್ಲಿ, ಅವರ ಕೊಡುಗೆ ಬಗ್ಗೆ ಆಗ್ಲಿ, ನಿಮ್ಮ ಅನಿಸಿಕೆ ಏನಿದೆ? ನಮಸ್ಕಾರ ಮೇಡಮ್. ನಾನು ಪರಮ ಪೂಜ್ಯ ಲಿಂಗೈಕ್ಯರಾದ ಶ್ರೀ ಚಿದಾನಂದ ಸ್ವಾಮೀಜಿಗಳ ಸುಮಾರು 3 ದಶಕಗಳ ಕಾಲದಿಂದ ನಾನು ಅವ್ರನ್ನ ಬಲ್ಲೆ. ನನಗೆ ಒಂದು 16 ವರ್ಷ ಇದ್ದಾಗ ನನಗೆ ಅವರ ಸಂಪರ್ಕಕ್ಕೆ ಹೋಗಿದ್ದು ನಾನು. ಅವತ್ತಿನ ಕಾಲದಲ್ಲಿ ನಾನು ಮೈಸೂರು ನಗರದಲ್ಲಿ ಒಂದು ಪ್ರತಿಧ್ವನಿ ವಿದ್ಯಾರ್ಥಿ ವೇದಿಕೆ ಅಂತ ಹೇಳಿ ಒಂದು ಸಂಘಟನೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಮುಖಾಂತರ ನನಗೆ ಪರಿಚಯ ಆಗಿದ್ದು. ಆ ಮಠದ ಪಕ್ಕದ ಬೀದಿಲೇ ನಾನು ಇದ್ದಿದ್ದು, ನಮ್ಮ ಮನೆ ಅಲ್ಲೇ ಇದ್ದಿದ್ದು. ಹಾಗಾಗಿ ಅವ್ರ ಜೊತೆ ನಿರಂತರವಾಗಿ ಅವರ ಶಿಷ್ಯನಾಗಿ ನಾನು ಸಂಪರ್ಕದಲ್ಲಿ ಈಜಿರ ತನಕನೂ ಇದ್ದೆ. ಅವರು ನಾನ್ ನೋಡ್ದಂಗೆನೆ ಮೇಡಮ್, ನಟರಾಜ ಕಲ್ಯಾಣ ಮಂಟಪ ಅನ್ನೋದೊಂದ್ ಬಿಟ್ರೆ ಏನು ಇರ್ಲಿಲ್ಲ. ಹೊಸಮಠದ್ದು ನಟರಾಜ ಕಲ್ಯಾಣ ಮಂಟಪ ಅನ್ನೋದೊಂದ್ ಬಿಟ್ರೆ ಏನಿರ್ಲಿಲ್ಲ. ನೋಡ್ತಾನೆ ವಿದ್ಯಾ ಸಂಸ್ಥೆಗಳು ಮಾಡಿದ್ರು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಮಾಡಿದ್ರು. CBSE ಸಿಲೆಬಸ್ ತಗೊಂಡ್ಬಂದ್ರು. PU ಕಾಲೇಜ್ ಮಾಡಿದ್ರು, ಡಿಗ್ರಿ ಕಾಲೇಜ್ ಮಾಡಿದ್ರು, ನರ್ಸಿಂಗ್ ಕಾಲೇಜ್ ಮಾಡಿದ್ರು, ಆಮೇಲೆ ವೃದ್ಧಾಶ್ರಮ ಮಾಡಿದ್ರು. ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿ ಅವರೊಂದಿಗೆ ನಿಮ್ಗೆ ಯಾವ್ದಾದ್ರು ವೈಯಕ್ತಿಕ ನೆನಪು ಅಥವಾ ಅನುಭವ ಏನಾದ್ರೂ ಇದೆಯಾ? ಸುಮಾರು ಇದಾವೆ ಮೇಡಮ್. ಯಾಕೆಂದ್ರೆ ಮೈಸೂರು ನಗರದಲ್ಲಿ ಈ ಬಡವ ಮತ್ತೆ ಮಧ್ಯಮ ವರ್ಗ ಅನ್ನೋದು ಏನಿದೆ, ಹೇಗೆ ನಮ್ಮ ಮೈಸೂರು ನಗರ ಬಿಟ್ಟು ಜಿಲ್ಲೆಗಳಿದೆ, ಮೈಸೂರು ಜಿಲ್ಲೆ ಆಗ್ಲಿ, ಮಂಡ್ಯ ಜಿಲ್ಲೆ ಆಗ್ಲಿ, ಚಾಮರಾಜನಗರ ಜಿಲ್ಲೆ ಆಗ್ಲಿ, ಅಲ್ಲಿಂದ ಬರ್ತಕ್ಕಂತ ಓದೋಕೆ ಅಭ್ಯಾಸ ಮಾಡೋದಕ್ಕೆ ಕಷ್ಟಪಡ್ತಿದಂತ ಮಕ್ಕಳುಗಳಿಗೆ ತುಂಬಾ ಸರಳವಾಗಿ ಯಾವುದೇ ರೀತಿ ಶಿಫಾರಸ್ ಇಲ್ಲದೆ ಅವ್ರಿಗೆ ಓದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಸಂಪೂರ್ಣವಾಗಿ ಅವರು ಯಾವುದೇ ತುಂಬಾ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾ ಇದ್ರು. ಅದು ನಾವು ಕಣ್ಣಾರೆ ನೋಡಿದೀವಿ. ಬೇಕಾದಷ್ಟು ಜನ ನಾವು ನಮ್ಮ ಸಂಪರ್ಕದಲ್ಲಿದ್ದವ್ರಿಗೆ ಅಲ್ಲಿ ಸೀಟ್ ಕೇಳಕ್ ಹೋದಾಗ ಇವ್ರು ಬಡವರು ಬದಿ ಅಂತ ಹೇಳಿದ್ರೆ, ಹೌದಾ ಫೀಸ್ ಕಟ್ಟಕ ಅಲ್ವಾ, ಆಯ್ತು ಮುಟ್ಟು ಒಂದು ಯಾವ್ದೋ ಒಂದು ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೊಡ್ತಾ ಇದ್ರು ಅಷ್ಟೇ, ಅದ್ ತಗೊಂಡೋಗಲ್ ಕೊಡಪ್ಪ ಅಂತ. ಅಲ್ಲಿಗೆ ಅದು ಫೀಸ್ ಇರ್ತಾ ಇರ್ಲಿಲ್ಲ. ಹಾಸ್ಟೆಲ್ಗಳಿಗೂ ಅಷ್ಟೇ, ಮಕ್ಳುಗಳು ಯಾವ್ದೋ ಹೆಣ್ಮಕ್ಳುಗಳು ಬಂದ್ಬಿಟ್ಟು ನಮಗೆ ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ ಸಮಸ್ಯೆ ಅಂತ ನಮ್ಮಂತವ್ರ ಹತ್ರ ಬಂದು ಹೇಳಿದಾಗ, ಅದು ಜಿನೇನ್ ಕೇಸ್ ಅಂತ ಗೊತ್ತಿರೋ ನಾವು ಶ್ರೀಗಳ ಕರ್ಕೊಂಡು ಹೋಗ್ತಾ ಇದ್ವಿ. ಹೌದಾ ಸರಿ ಬಿಡು ಪ್ರಸಾದ್ ಆಯ್ತು ಅಂದ್ಬಿಟ್ಟು ಒಂದು ಯಾವ್ದೋ ಅಲ್ಲಿ ಇಟ್ಟು ಸ್ಲಿಪ್ ಸಿಗ್ನೇಚರ್ ಮಾಡ್ಕೊಡ್ತಾ ಇದ್ರು ಅಷ್ಟೇ. ಇದನ್ನ ಪ್ರತಿನಿಧಿಸ ಬರ್ತಾರೆ, ಅದು ಕನ್ಸಿಡರ್ ಮಾಡಿ ಅಂತ ಬದ್ರು ಕೊಡ್ತಾ ಇದ್ರು ಅಷ್ಟೇ. ಅಷ್ಟು ಒಂದು ದೊಡ್ಡ ಉದಾರತೆಯನ್ನ ಅವರು ವಿಶೇಷವಾಗಿ ಬಡ ಮಕ್ಕಳುಗಳ ಮೇಲೆ ಅವರು ಕಾಳಜಿ ವಹಿಸಿ ಮಾಡ್ತಾ ಇದ್ರು. ಜೊತೆಗೆ ಯಾರು ಮೈಸೂರು ನಗರದಲ್ಲಿ ನನ್ನ ಸಮಕಾಲೀನರು ಸಂಘಟನೆಯಲ್ಲಿ ಇದ್ರು, ಅವ್ರಿಗೆಲ್ಲ ಬಹಳಷ್ಟು ವಿಚಾರಗಳಲ್ಲಿ ಅವರು ಮಾರ್ಗದರ್ಶನ ಕೊಡ್ತಾ ಇದ್ರು. ಸಪೋಸ್ ಇವಾಗ ಕನ್ನಡ ಚಳವಳಿ ಆಗಿರ್ಬೋದು, ಈ ನಾಗಪ್ಪ ಅವ್ರ ಇಶ್ಯೂ ಆಗಿದ್ದಾಗಿರ್ಬೋದು, ಕಾವೇರಿ ಚಳವಳಿ ಆಗಿರ್ಬೋದು, ನಾವ್ ಯಾವ ತರ ಮಾಡ್ತೀವಿ, ಈ ತರ ನಮ್ಗೆ ಸ್ಟ್ರೈಕ್ ಬರೋಂತ ಮತ್ತೆ ನಮ್ ಜೊತೆ ಸಪೋರ್ಟ್ ಯಾರಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರೆ, ಎಷ್ಟ್ ಜನ ಬರ್ಬೇಕಪ್ಪ, ಎಲ್ಲಿ ಕಳಿಸ್ಬೇಕಮ್ಮ ಅಂತ ಹೇಳ್ಬಿಟ್ಟು ನಾವ್ ಇರೋ ಜಾಗ ಕಳ್ಸಿಬಿಡ್ತಾ ಇದ್ರು ಹೋರಾಟಗಾರಗಳಿಗೆ. ಈಗ ಮುಂದಿನ ಪೀಳಿಗೆಗೆ ಸ್ವಾಮೀಜಿಯವರ ವಿಚಾರಧಾರೆ ಆಗಿರ್ಬೋದು ಹೇಗೆ ತಲುಪಬೇಕು ಅಂತ ನೀವು ಬಯಸ್ತೀರಾ? ಈಗ ಕಳೆದ 2 ವರ್ಷಗಳ ಹಿಂದೆ ಅವ್ರದ್ದು 75ನೇ ವರ್ಷದ್ದು ಒಂದು ಅಭಿನಂದನಾ ಸಮಾರಂಭವನ್ನ ಮಾಡಿದ್ವಿ ನಾವೆಲ್ಲ ಶಿಷ್ಯವರೆಲ್ಲ ಸೇರಿ, ಜೊತೆಗೆ ಅವರ ಇನ್ಸ್ಟಿಟ್ಯೂಷನ್ ಎಲ್ಲ ಸೇರಿ ಮಾಡಿದ್ವಿ. ಅವರು ಇವತ್ತು ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದ್ 2-3 ಪುಸ್ತಕಗಳಾಗಿ ಬಿಡುಗಡೆ ಆಯ್ತು. ಅದು ಬಹಳಷ್ಟು ಜನ ಈಗ ಅದನ್ನ ತಗೊಂಡಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ನಮ್ಮಂತ ಶಿಷ್ಯಂದಿರು ಏನಿದ್ರು, ಅವರು ಎಲ್ಲೇ ಹೋದ್ರು ಶ್ರೀಗಳ ಬಗ್ಗೆ ನಾವು ನಮ್ಮ ಅನಿಸಿಕೆಗಳನ್ನ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾ ಇದ್ವಿ. ಈ ತರ ಒಬ್ಬರು ಬಾಯಿಂದ ಒಬ್ರು ಬಾಯಿಗೆ ಆಲ್ರೆಡಿ ಶ್ರೀಗಳ ವಿಚಾರಧಾರೆಗಳು ತುಂಬಾ ಹೋಗಿದೆ. ಅದನ್ನೇನು ಹೊಸದಾಗಿ ನಾವು ಅವ್ರನ್ನ ಪ್ರಚಾರ ಮಾಡೋಂತ ಅವಶ್ಯಕತೆ ಇಲ್ಲ. ಬಟ್ ಇವತ್ತು ನಾನು ಕಣ್ಣಾರ ನೋಡ್ತಾ ಇದ್ದೀನಿ, ಈ ಕ್ಷಣದಲ್ಲಿ ಅಲ್ಲೇ ಇದ್ದೀನಿ. ಇಲ್ಲಿ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿನಿಯರು ಚಿಕ್ಕಗಳು ಪಾಪ ಅವರ ಪಾರ್ಥಿವ ಶರೀರದ ಮುಂದೆ ಕಂಬನಿ ಮಿಡಿತಾ ಇದ್ದಾರೆ. ಅದನ್ನ ಯಾವುದೇ ರೀತಿ ಒಂದು ಪದಗಳಲ್ಲಿ ಹೊರಸಕ್ಕಾಗಲ್ಲ. ಒಡನಾಟ ಹೊಂದಿದಂತ ವಿದ್ಯಾರ್ಥಿಗಳು ಈಗ ತಮ್ಮ ಗುರುಗಳನ್ನ ಕಳ್ಕೊಂಡಿರುವಂತದ್ದು. ಹೌದು, ಬಹಳಷ್ಟು ಜನ ಬರ್ತಾ ಇದಾರೆ ಇವಾಗ, ಒಂದು ಗುರುಗಳ ಸ್ಮರಣೆ ಮಾಡ್ತಾ ಇದಾರೆ. ಬೇಕಾದಷ್ಟು ಜನ ಭಾವುಕರಾಗಿದ್ದಾರೆ. ಇಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿದಂತ ಅನೇಕ ಮಾನೀಯರು ಸರ್ಕಾರದ ಮಟ್ಟದಲ್ಲಿ IAS ಆಫೀಸರ್ಗಳಾಗಿ, IPS ಆಫೀಸರ್ಗಳಾಗಿ ಒಳ್ಳೊಳ್ಳೆ
ಕೆಲಸಗಳಲ್ಲಿದ್ದಾರೆ. ಹ್ಮ್ 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 ಇತ್ತೀಚೆಗೆ ಇದು ಏನು ವಿದ್ಯಾರ್ಥಿನಿಯರಿಗೆ ಅಂತಾನೆ ಮಾಡಾದ್ಮೇಲೆ ಅಲ್ಲೂ ಸಹ ಓದಿದಂತಹ ಅನೇಕ ವಿದ್ಯಾರ್ಥಿನಿಗಳು KS ಪಾಸ್ ಮಾಡಿದ್ದಾರೆ, ಡಾಕ್ಟರ್ಸ್ ಗಳಾಗಿದ್ದಾರೆ, ಇಂಜಿನಿಯರ್ಸ್ ಗಳಾಗಿದ್ದಾರೆ, ಹ್ಮ್ ಹ್ಮ್ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಗಳಾಗಿದ್ದಾರೆ. ಅವರೆಲ್ಲ ಇವತ್ತು ಸಹ ಶ್ರೀಮಠದ ಜೊತೆ ನಿರಂತರವಾಗಿ ಬುದ್ಧಿಯವ್ರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು. ಅವರೆಲ್ಲ ಬರ್ತಾ ಇದಾರೆ. ಅದು Yes, ಪದಗಳಲ್ಲಿ ಪ್ರಸಾದ್ ಅವ್ರೆ. ಬಳಸಲಿಕ್ಕೆ ಆಗದಿರೋಂತ ಮಾತು ಮೇಡಮ್ ಅದು. ಎಸ್ ಪ್ರಸಾದ್ ಅವರೇ, ಧನ್ಯವಾದ ಇಷ್ಟೊತ್ತು ನಮ್ಮ ಸುದ್ದಿ ವಾಹಿನಿ ಜೊತೆ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದಗಳು. ಎಸ್ ಚಿದಾನಂದ ಸ್ವಾಮೀಜಿಗಳು ಇಂದು ಲಿಂಗೈಕ್ಯರಾಗಿರುವಂತದ್ದು, ಬಡವರಾಗಿರ್ಬೋದು, ಮಕ್ಕಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇದ್ರು ಅಂತ ಈಗ ತಾನೇ ಪ್ರಸಾದ್ ಅವರು ಹೇಳಿದ್ರು. ಯಾರಾದ್ರೂ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ ಬಂದಾಗ ನಿಜವಾದ ಸಮಸ್ಯೆ ಅಂತ ತಿಳಿದು ಬಂದ್ರೆ ಅದನ್ನ ಪರಿಹರಿಸೋಕೆ ತಕ್ಷಣ ಸ್ಪಂದಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ಅವರು ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಇದ್ರು ಅಂತ ಹೇಳಿದ್ರು. ಸಾಧ್ಯ ಆದಷ್ಟು ಸಹಾಯ ಮಾಡ್ತಾ ಇದ್ರು. ಅವ್ರ ದೊಡ್ಡ ಗುಣ ಅಂದ್ರೆ ಯಾರ ಸಹಾಯಕ್ಕೆ ಬಂದ್ರು ಅವ್ರ ಬರಿಗೈಯಲ್ಲಿ ಕಳಿಸ್ತಾ ಇರ್ಲಿಲ್ಲ ಅಂತ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಮೈಸೂರಿನ ಸಮಕಾಲೀನ ಸಂಘಟನೆಗಳಲ್ಲಿದ್ದ ಹಲವರಿಗೂ ವಿವಿಧ ವಿಚಾರಗಳನ್ನ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಕರ್ನಾಟಕ ಹೋರಾಟ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಹೋರಾಟಗಳಿಗೆ ಎಷ್ಟು ಜನರನ್ನ ಕಳಿಸ್ಬೇಕು, ಅವ್ರಿಗೆ ಬೇಕಾದ ವ್ಯವಸ್ಥೆಗಳು ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಮಾರ್ಗದರ್ಶನ ನೀಡ್ತಾ ಇದ್ರು. ಮುಂದಿನ ಪೀಳಿಗೆಗೆ ಸ್ವಾಮೀಜಿಗಳ ವಿಚಾರಧಾರೆ ತಲುಪಬೇಕು ಅನ್ನೋದು ಇವರ ಅನಿಸಿಕೆ ಆಗಿರುವಂತದ್ದು. ಚಿಂತ